ಹಾಯ್ ಎಲ್ಲರಿಗೂ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಹಲಸಿನ ಹಣ್ಣಿನ ಮುಳ್ಕ. ಈ ಮುಳ್ಕ ಮಾಡೋದು ತುಂಬಾ ಈಸಿ. ಫಸ್ಟು ಹೇಗೆ ಮಾಡೋದು ಅಂತ ನೋಡೋದಾದರೆ, ಒಂದು ಜಾರಿಗೆ ಬೀಜ ಎಲ್ಲನ ತೆಗ್ದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಕಪ್ಪಷ್ಟು ಹಲಸಿನ ಹಣ್ಣನ್ನ ಹಾಕೋಬೇಕು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬೋದ್ರಿಂದ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದಕ್ಕೆ 1 ಕಪ್ ಹಲಸಿನ ಹಣ್ಣಿಗೆ ಅರ್ಧ ಕಪ್ಪಷ್ಟು ನೆನೆಸಿರುವಂಥ ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕು. ನೆಕ್ಸ್ಟು ಬೆಲ್ಲ ನಮಗೆ ಸ್ವೀಟ್ ಯಾವ ರೀತಿ ಬೇಕೋ ಆ ರೀತಿ, ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಹಾಕೋಬೋದು. ಹಾಗೂ 2 ಏಲಕ್ಕಿ ಇಷ್ಟನ್ನು ಹಾಕಿ ಸಣ್ಣದಾಗಿ ರುಬ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರು ಹಾಕಿ ರುಬ್ಕೋಬಾರ್ದು. ಈ ರೀತಿಯಾಗಿ ಸಣ್ಣದಾಗಿ ರುಬ್ಕೋಬೇಕು. ಇದನ್ನು ಯಾವುದೇ ರೀತಿ ತೀರ ತೆಳುವಾಗೂ ತೀರ ಗಟ್ಟಿಯಾಗೂ ಮಾಡ್ಕೋಬಾರ್ದು. ಈ ರೀತಿಯಲ್ಲಿ ಇಷ್ಟಿದ್ರೆ ಸಾಕಾಗುತ್ತೆ ಎಣ್ಣೆಗೆ ಬಿಡೋದಕ್ಕೆ. ಈ ರೀತಿ ಮಾಡಿ ಎತ್ತಿಟ್ಕೊಂಡಾದಮೇಲೆ ಇದನ್ನು ಎಣ್ಣೆಗೆ ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಆದಮೇಲೆ ಇದನ್ನು ಎಣ್ಣೆಗೆ ಬಿಡ್ಕೋಬೇಕಾಗುತ್ತೆ. ಮೊದಲೇ ನಾವು ಉಂಡೆ ಮಾಡಿ ಎತ್ತಿಟ್ಕೊಂಡು ಎಣ್ಣೆಗೆ ಹಾಕೋಬೋದು. ಇಲ್ಲ ಅಂದರೆ ಈ ರೀತಿಯಲ್ಲಿ ಕೂಡ ನಾವು ಎಣ್ಣೆಗೆ ಬಿಡ್ಕೋಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಆ ಎಣ್ಣೆಗೆ ಹಾಕೋಬೇಕು. ಈ ರೀತಿ ಒಂದೊಂದೇ ಎಣ್ಣೆಗೆ ಹಾಕಾದ್ಮೇಲೆ ನಾವು ಎಣ್ಣೆಗೆ ಹಾಕಿದ ತಕ್ಷಣವೇ ಇದನ್ನು ಬಾಡಿಸೋಕ್ಕೆ ಹೋಗಬಾರ್ದು. 1-2 ನಿಮಿಷ ಹಾಗೇ ಅದು ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಟು ನಾವು ಬಾಡಿಸ್ಕೋಬೇಕಾಗುತ್ತೆ. ನಾವು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕು. ಆವಾಗಾದರೆ ಚೆನ್ನಾಗಿ ಬೆಂದಿರುತ್ತೆ. ನಾವು ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಬಿಟ್ರೆ ಅದು ಕಲರ್ ಮಾತ್ರ ಬರುತ್ತೆ, ಒಳಗಡೆ ಬೆಂದಿರಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಒಳಗಡೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಈ ರೀತಿಯಾಗಿ ಬೆಂದಿದೆ ಅಂತ ಆದಮೇಲೆ ಎಣ್ಣೆಯಿಂದ ಎತ್ಕೋಬೇಕು. ಮತ್ತು ಅದೇ ರೀತಿ ಲೋ ಫ್ಲೇಮಲ್ಲೇ ಇಟ್ಟು ಮತ್ತೆ ಎಣ್ಣೆಗೆ ಸಣ್ಣದಾಗಿ ಬಿಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೊಂಡ್ರೆ ಈ ಹಲಸಿನ ಹಣ್ಣಿನ ಮುಳ್ಕ ರೆಡಿಯಾಗುತ್ತೆ. ಹಲಸಿನ ಹಣ್ಣಿಂದ ಒಂದೊಳ್ಳೆ ಸ್ವೀಟ್ ರೆಸಿಪಿನ ಈ ವಿಡಿಯೋದಲ್ಲಿ ಇವತ್ತು ನೀವು ನೋಡಿದ್ರಿ. ಹಾಗೂ ಎಷ್ಟು ಈಸಿಯಾಗಿ ಮಾಡೋದು ಅಂತಲೂ ಕೂಡ ನೋಡಿದ್ರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.